ಏ ಇದಲ್ಲ. ಏ ತಿರುಪತಿ ತಿಮ್ಮಪ್ಪ ಇಲ್ಲೆಲ್ಲ ಮುಂದೈತಿ. ಏನ ತಿರುಪತಿ ತಿಮ್ಮಪ್ಪ ಅಲ್ಲ ಮುಂದೈತಿ? ಮತ್ತೆ ಇದ್ಯಾ ದೇವ್ರ? ಓ ತಿರುಪತಿ ತಿಮ್ಮಪ್ಪನೇ. ಇದು ನಮ್ಮಪ್ಪ ತಿರುಪತಿ ತಿಮ್ಮಪ್ಪನೇ. ಆದ್ರೆ ನಾವು ನೋಡಕ್ ಬಂದೇವಲ್ಲ ದರ್ಶನಕ್ಕಂತೇಳಿ ಅದು ವಿಗ್ರಹ ಇದಲ್ಲ. ಅಡ್ನಾಡಿ ಬಾ, ಪಾಳೆ ಕಚ್ಚ ಗೊತ್ತಾಕತಿ ಎಷ್ಟು ತಾಸು ಪಾಳೆ ಹಚ್ಬೇಕಂತೇಳಿ. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 6, 8, 10 ತಾಸರ ಪಾಳೆ ಹಚ್ಬೇಕ್ ಬಾ. ಈಗ ಆಮೇಲೆ ತಿಮ್ಮಪ್ಪನ ದರ್ಶನ ಆಕತಿ. ಅದು 7 ಬಾಗಿಲು ಹಿಂದದ ತಿಮ್ಮಪ್ಪ ಗೊತ್ತನ? ಅದು ಅಲ್ದ 7 ಬಾಗಿಲು ಹಿಂದ ಅಂದ್ರ ಅತ್ತಿ 10,000 ರೂಪಾಯಿ ಕೊಟ್ರೆ ವರ್ಷಕ್ಕೊಮ್ಮೆನ ಏನೋ ಒಟ್ಟು ನೇತ್ರ ದರ್ಶನ ಅಂತ ಇರ್ತದಂತೆ. 10,000 ರೂಪಾಯಿ ಕೊಟ್ರೆ ಒಂದೇ ಬಾಗಲ್ದಾಗ ಗರ್ಭಗುಡಿಗೆ ಬಿಡ್ತಾರಂತೆ. ನೋಡಾಕ ಹಿಂಗ ತಿರುಪತಿ ತಿಮ್ಮಪ್ಪನ ಎಷ್ಟ ನಿಮಿಷನ ನೋಡ, ಒಂದು 10 ನಿಮಿಷನ 15 ನಿಮಿಷ ಒಟ್ಟು ಗೊತ್ತಿಲ್ಲ, ಹಂಗ ಟೈಮಿಂಗ್ ಗೊತ್ತಿಲ್ಲ. ಒಟ್ಟು ನೋಡಾಕ್ ಬಿಡ್ತಾರಂತ ನೇತ್ರ ದರ್ಶನ ಅಂತೇಳಿ. 10,000 ರೂಪಾಯಿ ಒಬ್ರಿಗೆ ಇರ್ತದಂತ. ಹೌದಾ? ಹಂಗಂತೇಳಿ ಎಲ್ಲಾರು 10,000 ರೂಪಾಯಿ ಕೊಟ್ಟು ಹೋಗ್ಬಿಡ್ತಾರ. ಮತ್ತೆ ಹಂಗಿರಂಗಿಲ್ಲದ. ನೀ 10,000 ರೂಪಾಯಿ ಕೊಟ್ಟು ಇದು ಮಾಡಿಸಿದ್ರು ಅಲ್ಲೇ ಚೀಟಿ ಎಬ್ಸ್ತಾರಂತೆ. ಯಾರ ಹೆಸರು ಬರ್ತತಲ್ಲ ಅವ್ರು ಮಾತ್ರ ನೇತ್ರ ದರ್ಶನಕ್ಕೆ ಹೋಗುದಂತೆ. ಹಂಗ ಸುಮ್ನೆ ಮತ್ತೀಗ ತಿರುಪತಿ ತಿಮ್ಮಪ್ಪಗ್ ಮೊನ್ನೆ ಒಬ್ಬವ ಯಾರ 15 ತೊಲಿದು ದೊಡ್ಡದು ಸರ ಮಾಡಿಸಿ ದೊಡ್ಡದೊಂದು ಆಭರಣ ಮಾಡಿಸಿ ತಂದು ಕೊಟ್ಟಾನ. ಅಂತ ಶ್ರೀಮಂತರೆಲ್ಲ ಅದಾರ. ತಿರುಪತಿ ತಿಮ್ಮಪ್ಪನ್ ಬೇಡ್ಕೊಂಡಾರ ಎಲ್ಲಾರು ಶ್ರೀಮಂತ್ರೆ. ಹಂಗ್ ಬೇಡ್ಕೊಂತಾರ. ಅಂತ ಶ್ರೀಮಂತರ 10,000 ರೂಪಾಯಿ ದೊಡ್ಡ ಮಹಾ ಕೊಟ್ಬಿಡ್ತಾರ. ನಮ್ಮಪ್ಪನ ದರ್ಶನ ಮಾಡಿದ್ರೆ ಸಾಕಂತೇಳಿ. ಹಂಗಾಗಿ ಹಂಗ ಯಾರ್ ಬೇಕು ಎಲ್ಲಾರನ್ನು ಬಿಡುದಿಲ್ಲ, ಚೀಟಿ ಎಬ್ಸ್ತಾರಂತೆ. ಆ ಚೀಟಿ ಒಳಗೆ ಯಾರ ಹೆಸರು ಬರ್ತೈತೋ ಅವ್ರಿಗೆ ನೇತ್ರ ದರ್ಶನ ಇರ್ತದಂತೆ. ಹೌದಾ? ಏನಪ್ಪ, ಇರ್ಬೋದು ಆ ನಮ್ಮಪ್ಪಗೆ ಯಾರನ್ನ ಮೇಲೆ ಆಶೀರ್ವಾದ ಮಾಡ್ಬೇಕು, ಕೃಪೆ ಇರ್ಬೇಕಂತತೆ ಅಂತವ್ರ ಚೀಟಿ ಹೆಸರು ಎಬ್ಸ್ತಾನ ಬಿಡು. ಅದ್ರಾಗ ಏನೈತಿ? ಬರ್ರಿ ಹಂಗಾರ. ಇಲ್ಲೊಂದು ಫೋಟೋ ಹೊಡ್ಕೊಳ್ಳೋಣ ಬರ್ರಿ. ಇದು ಫೋಟೋ ಹೊಡ್ಕೊಳಕ್ಕೆ ಮಾಡಿರೋದ. ತಿರುಪತಿ ತಿಮ್ಮಪ್ಪ ಮುಂದದಾನ ನೋಡ್ರಪ್ಪ, ಬಡ ಒಂದೊಂದು ಫೋಟೋ ಹೊಡ್ಕೊಂಡು. ಅಲ್ಲ ಈ ಪ್ರೇಮಿ ಈಕೆ ಎಲ್ಲೋದ್ರಿ ಇಬ್ರು? ಅಲ್ಲಿ ಕ್ಲಿಪ್ ನೋಡಕತ್ತಾರ. ಏ ಪ್ರೇಮವ, ಈಕಿದೊಂದು ಕತ್ತಿ ಅತ್ತಾಗ. ಬರ ನೀನು ಬರಲೆ. ಅಲ್ಲ ಅದಕ್ಕೇನು ಹೊತ್ತು ಗೊತ್ತಿಲ್ಲನ? ಮೊದ್ಲು ದೇವ್ರ ದರ್ಶನ ಆಗ್ಲಿ, ಆಮೇಲೆ ಹೊರಗೆ ಬಂದು ಅದೇನು ತಗೊಂತೀರ ತಗೊಳವಂತ್ರಿ. ಏನ ದೇವ್ರ ದರ್ಶನ ಮಾಡಂಗಿಲ್ಲ ಏನಿಲ್ಲ, ಬಂದ್ರೆ ಟೇಸ್ನರ್ ಸಾಮಾನು ನಿಂತು ಬಿಡ್ತಾರ ದೈ ಅಂತೇಳಿ. ಮೊದ್ಲು ದೇವ್ರ ದರ್ಶನ ಆಗ್ಲಿ, ಆಮೇಲೆ ನೋಡವಂತ್ರಿ. ಬರ್ರಿ ಫೋಟೋ ತೆಗಿಲೇ ನಮ್ಮ ಎಲ್ಲರೂ. ಹಂಗ ನೀನು ಒಂದು ಸೆಲ್ಫಿ ತಕೋ. ತಿರುಪತಿ ತಿಮ್ಮಪ್ಪ ನಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸತತ ಪ್ರಯತ್ನದ ನಂತರ ದರ್ಶನ. ಏಡ್ಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ಲಕ್ಷ್ಮೀ ನರಸಿಂಹ ಸ್ವಾಮಿ ಗೋವಿಂದ. ಶ್ರೀ ಲಕ್ಷ್ಮೀ ವೆಂಕಟರಮಣ ಗೋವಿಂದ. ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ ಶ್ರೀಚಂಕ ಶ್ರೀಚಕ್ರ ಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ. ಕರೆದರೆ ಬರುವ ಕಲಿಯುಗದ ದೈವ ಪಾಪ ವಿನಾಶ ಲಕುಯಮನವ ಕಲಕಲಿಸುವ ಶ್ರೀ ವೆಂಕಟೇಶ. ಭದ್ರಾದಿ ರಾಮನು ಇವನೇ, ಮಧುರಾಪುರ ಶ್ಯಾಮನು ಇವನೇ, ಶರಣಾದ್ರೆ ತೊರೆಯೇ ಕಾಯೋ ನೀಲಾಮಯಿ. ಶ್ರೀಕಾರನೇ ಶ್ರೀನಿವಾಸನೇ ಶೇಷಾದ್ರಿ ಗಿರಿವಾಸ ಶ್ರೀರಮಣನೇ ಶ್ರೀಶಂಕ ಶ್ರೀಚಕ್ರ ಭೂಷಿತನೇ ಆರಾಧನೆ. ನಮ್ಮಪ್ಪ ತಿರುಪತಿ ತಿಮ್ಮಪ್ಪ ಯಾವತ್ತೂ ಎಲ್ಲಾರನ್ನೂ ಚಲೋ ಇಟ್ಟಿರಪ್ಪ ತಂದೆ. ನಮ್ಮಪ್ಪ ನನ್ನ ಸಂಸಾರದ ಮೇಲೆ ನಿನ್ನ ಕರುಣಾನಿಧಿ ಯಾವತ್ತೂ ಇರ್ಲಪ್ಪ ಹೀಗೆ ತಂದೆ. ಈ ಥರ ನೆಮ್ಮದಿಯಾಗಿ ನಿಂತು ಬೇಡ್ಕೊಳಕ್ಕಂತೂ ಆಗೋದಿಲ್ರಿ. ಯಾಕಂದ್ರೆ ಜರ್ಗಂಡಿ 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 ಅಂತೇಳಿ ನೋಡ ಪುರ್ಸತ್ತಿರಂಗಿಲ್ಲ, ದೂಡ್ತಾ ಇರ್ತಾರೆ ಒಂದಳತಿ. ಇದು ನೆಮ್ಮದಿಯಿಂದ ಏನೇ ಬೇಡ್ಕೊಳ್ಳೋದಿದ್ರು ನೀವು ಪಾಳೆ ಕಚ್ಚಿದಾಗ ಬೇಡ್ಕೊಂಡ್ಬಿಡ್ಬೇಕು. ಜರ್ಗಂಡಿ ಜರ್ಗಂಡಿ ಅಬ್ಬಾ ನೆಮ್ಮದಿಯಿಂದ ದರ್ಶನ ಆತ. ಅಲ್ಲ ಶಾಂತಕ್ಕ, ಒಂದು 8 ತಾಸು ಪಾಳೆ ಕಚ್ಚಿದ್ವಲ್ಲ ನಾವು. ಹೂನೆ 8 ತಾಸು ಪಾಳೆ ಕಚ್ಚಿದ್ವಿ. ಯಪ್ಪ ಗಿರ್ಜಿ, ಅದು ಎಂಥ ಪೊಂಗಲ್ ತಿಂದೆ ಅಲ್ಲೇ ಪಾಳೆ ಕಚ್ಚಿದಲ್ಲೇ ನೀನು. ಅಯ್ಯೋ ಅಯ್ಯೋ ತಾಯಿ, ಹಂಗ ತಿಂತಾನಾದಿ ನಿನ್ನ ಸಮಾಧಾನ ಆಗೋದಲ್ಲ. ಅಯ್ಯೋ ಶಾಂತಕ್ಕ, ಎಷ್ಟು ಸಲ ತಿಂದ್ರು ಸಮಾಧಾನ ಆಗಲ್ಬಿಡ. ಅಯ್ಯಪ್ಪ, ನಾ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೆ, ಬಡ ಇಲ್ಲಿ ಬಂದಿರಲ್ಲ ನೀವು. ನೀ ಅದೆಂತ ನೀ ಜೊತೆಗಿರಂದ್ರೆ ನೀನು ಕಬ್ರಗೇಡಿ ನೀನು. ಯಾವ ಹಳೆ ಕಾಲದ ಗುಡಿ ಎಲ್ಲ ಕೆತ್ತನೆಗಳೆಲ್ಲ ನೋಡಾ ಇದ್ದೆ. ಆಮೇಲೆ ಒಂದು ಸ್ವಲ್ಪ ಏನು ದೂಕ್ತಾರ ಒಂದು ಅಳತಿ ಗದ್ದಲ ಗೊತ್ತಾಕತ್ತಾನ. ಅರೆ ಆ ತಿರುಪತಿಯಲ್ಲಿ ಇದಕ್ಕೆ ಹೋಗಿ ಅಲ್ಲಿ ಉಂಡಿ ಕೊಡ್ತಿರ್ತಾರಲ್ಲ, ಎಷ್ಟು ಉಂಡಿ ತರ್ಬೇಕು ಗೊತ್ತನ? ಒಟ್ಟ ಒಂದು 20-25 ಉಂಡಿ ತಗೊಂಬರ್ರಿ. ಅಲ್ಲ ಮರಯ್ಯ, ಒಂದ್ ಉಂಡಿಗೆ 50 ರೂಪಾಯಿ ಗೊತ್ತನ? ಅಲ್ಲ ನೀನು ಕತ್ತಿನಿಂದ ಒಂದು 25 ಉಂಡಿ ಅಂದ್ರೆ ಎಷ್ಟು ರೂಪಾಯಿ ಆಗತ್ತಂತ ಮಾಡಿ? ಅಲ್ರಿ ತಿರುಪತಿಗೆ ಬಂದೇವಿ, ಈಗ ಅಲ್ಲಿ ಊರಿಗೆ ಹೋಗತ್ಲೆ ಎಲ್ಲಾರು ಏನೇನ್ ಪ್ರಸಾದ ತಂದಿರ್ ಕೊಡ್ರವ, ತಿರುಪತಿ ಉಂಡಿ ಕೊಡ್ರಿ ಅಂತ ಕೇಳಂಗಿಲ್ಲನ್ರಿ. ಬೇಕಾದ ಮನೆಗೆಲ್ಲ ಕೊಟ್ಟು ಕಳಿಸ್ಬೇಕಲ್ರಿ. ಇದೊಂದು ಕತಿಯೋ ಮರಯ್ಯ ತಗ. ಇಲ್ಲ ಮಾವ, ಈ ತಿರುಪತಿ ತಿಮ್ಮಪ್ಪಗ
ಈಗ ನಿಮ್ಗೆ ಹೋಗ್ಬೇಕು ನಿಮಗಂತಂದ್ರೆ ನಿಮಗಂತ ತಿಳ್ಕೊಬೇಡ್ರಿ, ನಾ ಹಂಗ ಹೇಳತ್ತೀನಿ. ಈಗ ನಿಮ್ಗೆ ತಿರುಪತಿ ತಿಮ್ಮಪ್ಪಗೆ ಹೋಗ್ಬೇಕು, ದರ್ಶನ ಮಾಡ್ಬೇಕು ಅಂತ ಆಸೆ ಭಾಳ ಇರ್ತೈತಿ, ಮನಸ್ಸಿನ ಭಕ್ತಿನೂ ಇರ್ತೈತಿ. ಆದ್ರೆ ನಿಮ್ಗಿಂದ ಹೋಗಕ್ಕೆ ಆಗ್ತಿರಂಗಿಲ್ಲ. ರೊಕ್ಕದ ಸಮಸ್ಯೆನೋ ಅಥವಾ ಇನ್ನೇನೋ ಕರ್ಕೊಂಡು ಹೋಗೋರು ಇರಂಗಿಲ್ಲ, ಈ ತರ ಕೆಲವೊಂದು ಸಮಸ್ಯೆಗಳಾಗಿರ್ತೈತಲ್ಲ. ಅವಾಗ ನನ್ನ ಹತ್ರ ಎಲ್ಲ ಅನುಕೂಲ ಇರ್ತೈತಿ ನೋಡು. ನನ್ನಂತರ ಯಾರ ಒಬ್ರು ದರ್ಶನಕ್ಕೋಸ್ಕರ ನಿಮ್ಮನ್ನ ನಮ್ಮ ರೊಕ್ಕ ಹಾಕಿ ನಾವೇ ಸ್ವತಃ ಸೀಟ್ ಬುಕ್ ಮಾಡಿ ನಾವೇ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಕರ್ಕೊಂಬಂದ್ವಿ ಅನ್ಕೋರಿ, ನಾವ್ ಅನ್ಕೊಂಡಿದ್ದು ಪ್ರತಿ ಒಂದು ಕೆಲ್ಸಾನು ಆಕೈತಿ. ಆ ತರ ಫ್ರೀ ಆಗಿ ದರ್ಶನಕ್ಕೆ ಕರ್ಕೊಂಡು ಹೋಗೋರು ಎಷ್ಟು ಮಂದಿ ಅದಾರ ಗೊತ್ತಮ್ಮವರ? ಕರೇನ? ಯಾಕೆ ಹೇಳ್ರಿ? ಯಾರ ಕೈಲೇ ಸಾಧ್ಯ ಆಗಂಗಿಲ್ಲ ಅಂತವ್ರನ್ನ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಕರ್ಕೊಂಡ್ಬರ್ತಾರೆ ವರ್ಷಕ್ಕೊಮ್ಮೆ. ಅದರಿಂದ ಅವ್ರಿಗೆ ದರ್ಶನ ಮಾಡಿದೆ ಅನ್ನೋ ಖುಷಿ, ಆದ್ರೆ ಕರ್ಕೊಂಡೋದವರಿಗೆ ಅವ್ರ ಬಿಸ್ನೆಸ್ನಾಗ ಸಕ್ಸಸ್ ಆಕಾರ ಅನ್ಕೊಂಡಿದ್ದಾಕೈತಿ. ಅವ್ರು ಪ್ರತಿ ಒಂದು, ಯಾಕಂದ್ರೆ ಪುಣ್ಯ ಸಿಕ್ಕಿರ್ತೈತಿ ಅವ್ರಿಗೆ, ಅಷ್ಟು ಮಂದಿ ಆಶೀರ್ವಾದ ಸಿಕ್ಕಿರ್ತೈತಿ. ಜೊತೆಗೆ ಆ ತಿಮ್ಮಪ್ಪ ಆಶೀರ್ವಾದ ಮಾಡಿಸ್ತಾನ. ಪ್ರತಿ ವರ್ಷ ಕರ್ಕೊಂಡೋಗೋರು ನಮ್ಮ ದೋಸ್ತರೇ ಎಷ್ಟೋ ಮಂದಿ ಅದಾರ. ಅವ್ರ ರೊಕ್ಕ ಹಾಕಿ ಅವರೇ ಆಗ್ಲಾರ್ದವ್ರಿಗೆ ನೀವು ಬರ್ತೀರಾ, ನೀವು ಬರ್ತೀರಾ, ಬರ್ರಿ, ನೀವು ಬರ್ತೀರಾ, ಬರ್ರಿ ಅಂತೇಳಿ ಫ್ರೀ ಅವ್ರನ್ನ ಕರ್ಕೊಂಡ್ಬರ್ತಾರ. ಕರೇನಾ ಅವರ? ನೋಡಪ್ಪ, ಬರೇ ಈಗ ನೋಡು ಪಾಪ ಊರಾಗ ಅಷ್ಟು ಮಂದಿ ಇರ್ತಾರ, ಅವರೆಲ್ಲರೂ ಹೋಗ್ತಾರ ಬಿಡ್ತಾರ, ಅವ್ರಿಗೆ ಬಿಟ್ಟಿದ್ದ. ನಾವಿಲ್ಲಿಂದ ಹೋಗಿರ್ತೇವೆ, ಒಂದು ತಿಮ್ಮಪ್ಪನ ಒಂದು ಅರ್ಧ ಉಂಡಿ ಇಟ್ಟು ಒಟ್ಟು ಇಲ್ಲಿ ಏನು ಒಯ್ದೇವು ಅದನ್ನ ಇಟ್ಟು ಪ್ರಸಾದ ಅಂತ ಕೊಟ್ರೆ ಅದನ್ನ ತಿಂದು ಅವರು ಎಷ್ಟು ಖುಷಿ ಪಡ್ತಾರ. ಯಪ್ಪ ದರ್ಶನ ಮಾಡೋಕ್ಕಾಗಿಲ್ಲ ಅಂದ್ರೆ ನೀನು ಪ್ರಸಾದರ ಸಿಕ್ತಂತೇಳಿ. ಹೌದಿಲ್ಲ? ಈಗ ಎಲ್ಲರೂ ಕೇಳ್ತಾರ, ಈಗ ಧರ್ಮಸ್ಥಳಕ್ಕೆ ಹೋಗಿ ಬಂತು ಚುಮರಿ ಅದು ಧರ್ಮಸ್ಥಳ ಪ್ರಸಾದ ಹಂಚಂಗಲ್ಲನ ಹಂಗ ಮತ್ತಿದು. ಆಯ್ತು ತಗೋ, ಈಗ ಎಷ್ಟರ್ಲಿ 25 ತರ್ಬೇಕಾ? ಏನ್ ಇಡೇ ಊರಿಗೆ ಹಂಚಕದಿಯಾ ಹೆಂಗ? ಯಾರಿಗ ಗೊತ್ತ? ತಿರುಪತಿ ಉಂಡಿ ಭಾಳ ರುಚಿ ಇರ್ತಾವ್ರಿ. ನಮಗ ಮನ್ಯಾಗ ತಿನ್ನಾಕ ಬೇಕು, ಒಂದು 5 ಉಂಡಿ 6 ಉಂಡಿ ಬೇಕು. ಅವನ್ನ ಮನ್ಯಾಗ ಒಂದು 10 ಉಂಡಿ ಮನೆಗೆ ಇಟ್ಕೋತೇನೆ ನಾನು. ಅಷ್ಟು ನಾವು ಖರ್ಚು ಮಾಡತ್ತೇವೆ. ಒಂದು 10 ಉಂಡಿ ಮನೆಗೆ ಇಟ್ಕೊಂಡು 15 ಉಂಡಿ ಏನು ಮಾಡ್ತೇನೆ ಗೊತ್ತೇನೆ? ಗಿರ್ಜಿಯರ್ ಅವ್ರು ಹೋಗಿರ್ತಾರೆ, ಪಾರಕ್ನು ಹೋಗ್ಯಾರ, ಅವ್ರಿಗೇನು ಕೊಡೋ ಅವಶ್ಯಕತೆ ಇಲ್ಲ. ಉಳ್ಕದವ್ರು ಇರ್ತಾರಲ್ಲ ಅವ್ರಿಗೆ ಒಂದು ಅರ್ಧ ಉಂಡಿ ಇಟ್ಟು ಕೈಯಾಗ ಕೊಟ್ರೆ ಇಷ್ಟಪಟ್ಟು ಪಾಪ ದೇವ್ರದ ಕಣ್ಣು ಓದ್ಕೊಂಡು ತಿಂತಾವ್. ಆಯ್ತು ತೊಗೊಂಬರ್ತೇನೆ ತಡಿ. ರೀ ಮತ್ ನೀವು ತರಲ್ಲ ಹೋಗ್ರಿ, ಒಂದು 10 ತರ್ರಿ. ಅಲ್ಲ ಮರೆ 10 ನಿಮ್ಮ ತಂಗಿ ಮನೆ ಕೊಟ್ಟು ಕಳ್ಸಲ್ಲ, ಅವ್ರಿಗೇನು ಒಂದೇ ಒಂದು ಉಂಡಿ ಕೊಟ್ಟು ಕಳಿಸ್ತೀರ? ಮಿನಿಮಮ್ ಒಂದು 2-3 ಉಂಡಿ ಕೊಟ್ಟು 2 ಉಂಡಿಯಾರ ಕೊಟ್ಟು ಕಳಿಸ್ಬೇಕು ಅಲ್ಲಿಗೆ. ಮನ್ಯಾಗ ಹುಡುಗ ಐತಿ, ಆ ಹುಡುಗ ಹಿಂಗೆ ಸ್ವೀಟ್ ಉಂಡಿ ಅಂದ್ರೆ ಪಂಚ ಪ್ರಾಣ ತಿಂತತಿ. ಒಂದು 5 ಉಂಡಿ ನಾವು ಇಟ್ಕೊಳ್ಳೋಣ, ಏನು ಬರ್ತೈತಿ ಹೋಗ್ರಿ, ಏನಾಗಲ್ಲ. ಒಂದು 2 ಉಂಡಿ ಅಲ್ಲಿ ಬೇಕಾದ್ರೆ ಕೊಟ್ಟು ಕಳ್ಸೋಣಂತೆ. ನಾವೇನು ಯಾರಿಗೆ ಹಂಚೋದನ್ನಕ್ಕೆ ನೋಡೋಣ, ಪುಷ್ಪ ಲತಾ ಕೊಟ್ಟು ಕೊಡೋದಾದ್ರೆ ಕೊಡೋಣ, ಇಲ್ಲ ಕದ ನಡಿತೈತ್ರಿಪ್ಪ. ರೊಕ್ಕಿಂದತ್ನಾಗ ಎಲ್ಲಿ ಗುದ್ದಾಡಕ್ಕೆ ಹೋಗೋಣ, ನಮಗೆ ಬರ್ತತತ್ತಾಗ. ರೀ ನಾ ಹೇಳತ್ತೇನಲ್ಲ, ಒಂದು 10 ಉಂಡಿ ತೊಗೊಂಬರ್ರಿ. ಅವ ನಾನು ಒಂದು 10 ಉಂಡಿ ತೊಗೊಂಬರ್ತೇನೆ ಬೇ, ನನ್ನ ಆಫೀಸ್ನಾಗ ಕೊಡ್ಬೇಕು ಅದಕ್ಕೆ. ಹಂಗಾರ ಒಂದು 15 ತಂದ್ಬಿಡಪ್ಪ. ಏನು ಹೋದ್ರೆ ಒಂದು 500 ರೂಪಾಯಿ ಹೋಗತ್ತಷ್ಟೇ. ಅದು 500-600 ರೂಪಾಯಿ, ಒಂದು 1000 ರೂಪಾಯಿ ಹೋಗೈತೆ ಅನ್ಕೋ. ಏನು ಶಣೆತನ ಮಾಡಬಾರ್ದು, ದೇವ್ರ ಪ್ರಸಾದಕ್ಕೆ ತೊಗೊಂಬಂದ್ಬಿಡು. ನನಗೂ ಭಾರಿ ಇಷ್ಟ. ಒಮ್ಮೆ ಒಬ್ಬಕ್ಕೆ ಜಲ್ಜವ್ವ ಅನ್ನಕ್ಕೆ ನಮ್ಮ ಊರನ್ನಕ್ಕೆ ಹೋಗಿ ಬಂದು ಪ್ರಸಾದ ಕೊಟ್ಟಿದ್ಲು, ಭಾರಿ ರುಚಿ ಇತ್ತು. ತಿಂದೇನಂದ್ರೆ ಇನ್ನೋಟಿಲ್ಲ. ಅದೇ ಟೈಪ ಮನೆ ಮಾಡ್ಕೊಂಡು ತಿಂದೇವು ಅಂದ್ರೆ ಆಗೋದಿಲ್ಲ ಅದು. ಅದು ಏನಿದ್ರು ತಿರುಪತಿ ಒಳಗೆ ತಿಂದು ಉಂಡಿ ತಿರುಪತಿಯಾಗ ತಿನ್ಬೇಕು ಅದನ್ನು. ಕರೆನ ಅದು ಹಂಗೆ ಮನೆ ಮಾಡ್ಕೊಂಡ್ರೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು. ಅದಕ್ಕೆ ಒಂದು 15 ಉಂಡಿ ತೊಗೊಂಬರಲ್ಲ, ಮನೆಗೆ ಒಂದು ಇಷ್ಟು ಇಟ್ಕೊಳಕ್ಕೆ ಬರ್ತೈತಿ. ನನಗೂ ತೊಗೊಂಬರಪ್ಪ, ರೊಕ್ಕ ಕೊಡ್ತೀನಿ. ನನಗೊಂದು 5 ತೊಂಬ ಸಾಕು, ಬಾಬೇಡ. ನೀವು ಹೆಣ್ಮಕ್ಳೆಲ್ಲ ಇಲ್ಲೇ ಇದು ಹೊರಗೆ ಅಲ್ಲೇ ಇನ್ನೂ ಸ್ವಲ್ಪ ಮುಂದೆ ಕುಂದ್ರಿ ಆರಾಮ, ನಾವು ಉಂಡಿ ತೊಗೊಂಡು ಅಲ್ಲೇ ಬರ್ತೀವಿ. ಸರಿಪ್ಪ. ಅವ ಬಾ ಕಡೆ ಕುಂದ್ರನ್. ಬಾ ಗಿರ್ಜಿ, ಆ ತಿರುಪತಿ ತಿಮ್ಮಪ್ಪನ್ಯಾಗ ಅಲ್ಲೇ ಬಂಗಾರದ ಗೋಪುರ ನೋಡಿದೇನ? ಹಂಗಿತ್ತು ಅಲ್ಲ. ಆ ತಿಮ್ಮಪ್ಪನ ಎತ್ತರ ನೋಡಿದೆ, ಬಣ್ಣ ನೋಡಿದೆ. ಅಪ್ಪ ಒಂದೊಂದು ಕೈ ಎಷ್ಟು ಎತ್ತರ. ಆ ಮಂಗಳಾರತಿ ಮಾಡತ್ರ 8 ತಾಸು ಪಾಳೆ ಕಚ್ಚಿದ್ಯಲ್ಲ ಗಿರ್ಜಿ, ಮಾತಾಡಕತ್ರ ಕಣ್ಣ ನೀರು ಬರ್ತಾವಲ್ಲ ನನಗೆ. ಆ ಪಾಳೆಕ್ ನಿಂತು ಹೋಗಿ ನಮಸ್ಕಾರ ಮಾಡ್ತಿದ್ದಂಗ ಅದು ಎಂಥ ಕಣ್ಣಾಗ ನೀರ್ಲೆ, ಅದು ಎಂಥ ಮನಸ್ಸು ಭಕ್ತಿ ತುಂಬಿ ಬರ್ತದೆ ನೋಡು. ಏನಾರ ಬೇಡ್ಕೋಬೇಕು ಅನ್ಕೊಂಡಿದ್ದು ಮರ್ತೇ ಬಿಡ್ತೀವಲ್ಲ. ಆ ತಿಮ್ಮಪ್ಪನ ದರ್ಶನ ಮಾಡ್ತಿದ್ದಂಗ ಏನಾರ ಒಂದು ಬೇಡ್ಕೋಬೇಕಂತ ಮನಸ್ಸಿಗೆ ಅನ್ಕೊಂಡಿರ್ತೀವಲ್ಲ, ಮರ್ತೇ ಹೋಗ್ಬಿಡ್ತದ. ವಾ, ಹಿಂಗೆ ನೋಡಿ ಹಿಂಗೆ ಕಣ್ಣು ಮುಚ್ಚಿ ಕೈ ಮುಗಿದು ಎಷ್ಟು ನೆಮ್ಮದಿ ನಿರಾಳ ಕಣ್ಣು ತುಂಬಿ ಬರ್ತದೆ ನೋಡು. ಹಂಗೆ ಔಷಂತಕ್ಕ ಕರೆನ ನನಗೂ ಇವತ್ತು ಹಂಗ ಅಥವಾ ದರ್ಶನ ಹಿಂಗೆ ಅಷ್ಟೊತ್ತನ ಪಾಳೆ ಕಚ್ಚಿದ್ದ ಸುಸ್ತು ಆಯಾಸ ಕಾಲು ಎಲ್ಲ ಒಂದು ಕ್ಷಣದ ಮಂಗ ಮಾಯ. ಹೌದವ, ಎಲ್ಲ ನಮ್ಮಪ್ಪನ ಪವಾಡ. ಬಾ ಅತ್ತ ಕುಂದ್ರನ್. ಅವ ಮುಂದಿನ ಸಲ ಏನಾರು ತಿರುಪತಿಗೆ ಬಂದ್ರೆ ಎಲ್ಲರೂ ಕೇರಳದ ಟೈಪ್ ಇದೆ ವೈಟ್ ಸ್ಯಾರಿ ಬರ್ತತಲ್ಲ ಅದನ್ನ ತಗೊಳ್ಳೋನು. ಎಲ್ಲರೂ ವೈಟ್ ಸ್ಯಾರಿ ಉಟ್ಕೊಳ್ಳೋಣ. ಅದ ಕೇಳಕ್ಕೆ ಬಂದಾಗ ಇದು ದರ್ಶನಕ್ಕೆ ಬಂದಾಗ ಅಷ್ಟು ವೈಟ್ ಸ್ಯಾರಿ ಉಟ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋಣ. ಎಷ್ಟು ಲುಕ್ ಕಾಣಿಸ್ತೈತಿ ಅಂದ್ರೆ, ಎಷ್ಟು ಚಂದ ಕಾಣ್ತೈತಿ ಅಂದ್ರೆ ನಿಜವಾಗ್ಲೂ. ಎಲ್ಲ ಈ ಕಲರ್ ಡ್ರೆಸ್ನಾಗ ಬಂದೀವಿ, ಇನ್ನೊಂದ್ಸಲ ಮಾತ್ರ ವೈಟ್ ಹಾಕೊಳ್ಳೋಣ. ಆ ತಾಳಿ ಇನ್ನೊಮ್ಮೆ ಎಲ್ಲಾರು ಬಿಳೆ ಸೀರೆ ಈ ಟೈಪ್ ತೊಗೊಂಡು ಉಟ್ಕೊಂಡ್ರ ಅವನ ಅಲ್ಲಿ ಫೋಟೋ ಹೊಡ್ಕೊತಿರ್ತೀನಿ. ಬರೀ ಎಲ್ಲ ಉಟ್ಕೊಂಡ್ರಾನ. ಈಗ ಇಲ್ಲಿಂದ ಎಲ್ಲಿ ಹೋಗಿ ಅಂತಕ? ಕಾಳಸ್ತಿಗೆ ಹೋಗುದು. ಇಲ್ಲಿಂದ ಕಾಳಸ್ತಿನೂ ನೋಡ್ತಕ್ಕದ್ದೈತಿ, ಭಾರಿ ಐತಿ ಅಲ್ಲಿ. ಅದಕ್ಕೆ ಹೋಗಿ ಅಲ್ಲಿ ದರ್ಶನ ತೊಗೊಂಡು ಕಾಳಸ್ತಿ ಒಳಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಮುಂದೆ ಹೋಗೋಣಂತ. ಏನಂತೀರಿ? ಹೋಗುಂತ. ನಾವೇನು ಹೊಳ್ಳಿ ಬರುವಂಥ ಜಗನ ಇದು, ಹೌದಿಲ್ಲ? ಈಗ ಬಂದೆ ಮತ್ತು ಮುಂದ್ಲೋರ್ಸಿ ಇನ್ನು ಯಾವಾಗ ಏನೋ ಹೊಂಡೋದು. ಅದಕ್ಕೆ ನಾವು ಹೋದ್ರ ಆತು, ಕಾಳಸ್ತಿ ಒಂದು ನೋಡಿದಂಗೆ ಆತು. ನಾನು ನೋಡೇ ಇಲ್ಲ ಈ ಕಡೆ ಯಾವ ತಿರುಪತಿ ತಿಮ್ಮಪ್ಪಂದ ಇದ ಫಸ್ಟ್ ನೋಡಿದ್ದು. ಇವ ಭಾರಿ ಮನ್ಸಿಗೆ ಖುಷಿ ಆತವ. ಇವ ಬೇಡ್ಕೊಂಡೇನು, ಬೇಷಾಗಿ ಬೇಡ್ಕೊಂಡೆ ನಮ್ಮ ಅಪ್ಪಗೆ, ನನ್ನ ಮಗಂದೊಂದು ಲಗ್ನ ಅಲ್ಲಪ್ಪ ಅಂತೇಳಿ. ದೌಡು ಒಂದು ಲಗ್ನ ಅಂತ ಆತಂದ್ರೆ ಅವ್ರಿಬ್ರು ಗಂಡ ಏನು ತಿನ್ನು ತಿರುಪತಿ ಹೋಗ್ಬರಪ್ಪ ಅಂತ ಕಳಿಸ್ತೇನೆ. ಹ್ಞೂ ಶಾಂತಕ್ಕ, ಹಂಗ ಮಾಡ. ಶಾಂತಕ್ಕ, ಅಲ್ಲಿ ನೋಡಲ್ಲಿ ಪ್ರಸಾದ ಕೊಡಕತ್ತಾರ, ಪೊಂಗಲ್. ತಡಿಯ ಶಾಂತಕ್ಕ, ಇಸ್ಕೊಂಬರ್ತೀನಿ. ನಾನು ಬರ್ತೇನೆ ತಡ್ಲೆ. ನಮಗೂ ಒಂದೊಂದು ಬಟ್ಲ ಇಸ್ಕೊಂಬರ್ರೆ.
ಎಷ್ಟು ಬೇಕಾದ್ರೂ ಕೊಡ್ತಾರವ ಯವ್ವ, ತಿಂದು ಎಷ್ಟಾದ್ರೂ ತಿನ್ಬೋದು. ತಡಿ ಶಾಂತಕ್ಕ, ಯವ್ವ ಶಾಂತಕ್ಕ, ಯವ್ವ ನೋಡ ನಮ್ಮ ಗಿರ್ಜಿನ್ ನೋಡ, ಅದು ಎಷ್ಟರ ಇಷ್ಟ ಆಗೈತೆ ಆಕಿಗೆ. ನೋಡ್ಲೆ ಇನ್ನೇನು ಗನ ಸಿಮಿ ಐತಲ್ಲ, ಭಾರಿ ರುಚಿ ಐತೆ ನೋಡ. ಎಷ್ಟೊತ್ತೋದ್ರ ಶಾಂತಕ್ಕ ಗಂಡ ಮಕ್ಳು ಇವ್ರು ಉಂಡಿ ತರಕ? ಈ ದೂರ ಐತನ ಅದು? ಯಾರಿಗ್ ಗೊತ್ತೇವ, ನಿನಗ ಗೊತ್ತಿಲ್ಲ ಎಲ್ಲ. ನಾನು ಫಸ್ಟ್ ಟೈಮ ಬಂದಾಕಿ, ನಂಗೆ ಗೊತ್ತಿಲ್ವ ಯಾತಾಗೈತೆ ಅಂತೇಳಿ. ನಿನ್ ಮಗ ಕರ್ಕೊಂಡು ಹೋಗಿ ಅಂತಡಿ, ಅವ ಬಂದಾನಲ್ಲ ಒಳಬಳ, ಹಂಗಾಗಿ ಅವ್ರಿಗೆ ಗೊತ್ತಿರ್ತೈತಿ. ಹೋಗ್ಯಾಕ ತಡಿ, ಎಲ್ಲೈತೆ ಏನಪ್ಪ ಪಾಳೆ ಕಚ್ಚಿ ತರ್ಬೇಕಲ್ಲ. ಈಗ ನಮ್ಮಂಗ ಏಸ್ ಮಂದಿ ಏನೋ ಉಂಡಿ ತಗೊಳಕ್ ಪಾಳೆ ಹಚ್ಚಿದಾರ, ಮತ್ತು ಅವರು ಇವರೆಲ್ಲಾರು ತಗೋಬೇಕಲ್ಲ. ಇಲ್ಲಿ ಹಂಗ ಅಲ್ಲಿ ಪಾಳೆ ಎತ್ತಂದ್ರೆ ಏನ್ ಮಾಡ್ತಿ? ಗಮ್ಮದ ಶಾಂತಕ್ಕ. ಬರವತ್ತಿ ನಾನು ಈ ಉಂಡಿ ತಂದ್ರ ಒಂದು ಇಡೇ ಉಂಡಿ ಕುತ್ಕೊಂಡು ತಿನ್ಬೇಕಂತ ಮಾಡಿದ್ದೆ. ಇರ್ಲಿ ಅದನ್ನ ಆಮೇಲೆ ತಿಂದ್ರ ತಿನ್ನಲ್ಲೇ. ಊಟದ್ದೊಂದು ಚಿಂತಿಲ್ ಬಿಡ ಶಾಂತಕ್ಕ. ಏನಲ್ಲ ರೈಲ್ವೆ ಸ್ಟೇಷನಿಂದ ಮ್ಯಾಗ ಮೆಟ್ಲ ಹತ್ತಿ ತಳಗ ಇಳಿತಿದ್ದಂಗ ವಿಷ್ಣು ಭವನ್ ಅಲ್ಲಿಂದ ಕೊಡಾಕ್ ಚಾಲು ಮಾಡಿದ್ರು ಪ್ರಸಾದ. ಏನು ಫ್ರೀ ಬಸ್ಸು, ಆಮೇಲೆ ಅದೇನದು ಇಲ್ಲಿ ಗುಡ್ಡಕ್ಕೆ ಬರಕ್ ಫ್ರೀ ಬಸ್, ಜೊತೆಗೆ ಇನ್ನೊಂದೇನದು ಆ ಪರಿ ಎಲ್ಲ ಕಡೆ ಪ್ರಸಾದ. ಊಟದ್ದು ₹1 ಖರ್ಚಿಲ್ಲ ನೋಡು. ಹೊಳ್ಳಿ ಹೋಗಿ ಟ್ರೈನ್ ಹತ್ತು ಮಟ ಖರ್ಚಿಲ್ಲ. ಈಗ ಇದನ್ನ ನೋಡಿ, ಈಗ 4 ಪ್ಲೇಟ್ ಹೆಚ್ಚೆಚ್ಚಿಗೆ ಇಸ್ಕೊಂಡು ಒಂದು ಡಬ್ಬ್ಯಾಗ ಹಾಕೊಂಡ್ವಿ ಅನ್ಕೋ, ಇಲ್ಲ ಒಂದು ಹಳೆ ಕಟ್ಟಿಟ್ಕೊಂಡು ಅನ್ಕೋ, ಟ್ರೈನ್ಯಾಗ ಹೋಗಿನೂ ಇದನ್ನ ತಿನ್ಬೋದು. ಊರ್ ಮುಟ್ಟ ಊಟಕ್ಕೆ ಖರ್ಚಿಲ್ಲ ಬಿಡು. ಕರೇನ ಶಾಂತಕ್ಕ? ಎಲ್ಲರಿಗೂ ವೆಂಕಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ.